ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೈಸ್ಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಆಲ್ರೆಡಿ ನಾನು ಈ ಥರದ ಸ್ಯಾರಿಯ ಪಲ್ಲು ಪಾರ್ಟಲ್ಲಿ, ಸೆರಗಿನ ಪಾರ್ಟಲ್ಲಿ ಈ ರೀತಿಯಾದಂತಹ ಪ್ರಿನ್ಸೆಸ್ ಕಟ್ ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡೀನಿ. ಲೆಹೆಂಗಾದ ಮೇಲೆ ವಿತೌಟ್ ಸ್ಲೀವ್ಸ್ ಈ ರೀತಿಯಾದಂತಹ ಬ್ಲೌಸನ್ನು ಸ್ಟಿಚ್ ಮಾಡೀನಿ. ಇನ್ನೂ ನೀವು ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡ್ಬೋದು. ಈಗ ಸ್ಯಾರಿ ಪಾರ್ಟಲ್ಲಿ ನಾವು ಲೆಹೆಂಗಾವನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಸೊಂಟದ ಅಳತೆಗೆ ಅನುಗುಣವಾಗಿ 3 ಮೀಟರ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಬಟ್ಟೆಯನ್ನು ನಮ್ಮ ಸೊಂಟದ ಅಳತೆ 30 ಇಂಚ್ ಐತಿ. ಅದರ 30 ಇಂಚನ್ನು ನಾವು ಸೆಂಟಿಮೀಟ್ರಲ್ಲಿ ಕನ್ವರ್ಟ್ ಮಾಡಿಕೊಂಡಾಗ 75 ಸೆಂಟಿಮೀಟ್ರ್ವರೆಗೂ ಬರ್ತೈತಿ. ಅದರ 4 ಪಟ್ಟು ಅಂದರೆ ಟೋಟಲಿ ನಾನು 3 ಮೀಟ್ರ್ನಷ್ಟು ಬಟ್ಟೆಯನ್ನು ತೊಗೊಂಡಿನಿ. 3 ಮೀಟ್ರ್ ಬಟ್ಟೆಯನ್ನು ಈ ರೀತಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ನಿಮಗೆ ಲೆಂಗ್ತ್ ಕಾಣಲಿ ಅಂತೇಳಿ ಈ ರೀತಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಈಗ ನಾವು ಲೆಹಂಗಾದ ಉದ್ದದ ಪ್ರಕಾರ ಮಾರ್ಕ್ ಮಾಡ್ಕೊಳ್ಳೋಣ. ಲೆಹಂಗಾದ ಉದ್ದ ಟೋಟಲಿ 38 ಇಂಚ್ ರೆಡಿ ಮಾಡಬೇಕು. ಅದರಲ್ಲಿ 2 ಇಂಚು ಮಾರ್ಜಿನ್ ಮೇಲ್ಗಡೆ ಬೆಲ್ಟ್ ಬರ್ತೈತಿ, ಅದನ್ನು ಮೈನಸ್ ಮಾಡ್ಕೊಂಡ್ವಿ ಅಂದರೆ 36 ಇಂಚ್ ಆಯಿತು. 36 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 37 ಇಂಚ್ಗೆ ನಾವು ಲಂಗಾದ ಲೆಂಗ್ತನ್ನು ಮಾರ್ಕ್ ಮಾಡ್ಕೋಬೇಕು. ನಾನು ಮೇಲ್ಗಡೆ ಬಾರ್ಡ್ರನ್ನು ಕೆಳಗಡೆ ಅಟ್ಯಾಚ್ ಮಾಡ್ಕೋತೀನಿ, ಅದನ್ನು ಮೈನಸ್ ಮಾಡ್ಕೊಂಡು ಈಗ ಲೆಂಗ್ತನ್ನು ತೊಗೊಂಡಿನಿ. ನೀವು ಅಟ್ಯಾಚ್ ಮಾಡ್ಕೊಳ್ಳೋದಿತ್ತಂದ್ರೆ ಮಾತ್ರ ಮೇಲ್ಗಡೆಯ ಬಾರ್ಡ್ರಿಗೆ ಎಷ್ಟೈತಲ್ಲ ಅಷ್ಟನ್ನು ಮೈನಸ್ ಮಾಡಿಕೊಂಡು ಕಟ್ ಮಾಡಿಕೊಡ್ರಿ. ಈ ರೀತಿ ನಾನು ಲಂಗಾದ ಉದ್ದವನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ. ಈಗ ಸೇಮ್ 3 ಮೀಟ್ರ್ ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿನಿ. ಲೆಹಂಗಾಕ್ಕಾಗಿ 3 ಮೀಟ್ರ್ ಬಟ್ಟೆಯನ್ನು ಈ ರೀತಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಈಗ ಆಲ್ರೆಡಿ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡಿವಲ್ಲ ಅದೇ ರೀತಿಯಲ್ಲಿ ಲಂಗಾದ ಲೆಂಗ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಲಂಗಾದ ಲೆಂಗ್ತನ್ನು ನಾವು 38 ಇಂಚ್ ರೆಡಿ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆಯಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೂ ಕೂಡ ಲೆಂಗ್ತ್ ನಡೀತೈತಿ. ಒಂದು 2ರಿಂದ 3 ಇಂಚ್ವರೆಗೂ ನೀವು ಕಡಿಮೆ ಮಾಡ್ಕೋಬೋದು. ಈ ರೀತಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಲೆಹಂಗಾಕ್ಕಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಾದಮೇಲೆ ಬೆಲ್ಟ್ಗಾಗಿ ಈಗ ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ಗಾಗಿ ನಾನು ಈ ರೀತಿ ಉಳಿದಿರುವಂತಹ ಪೀಸನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ. ನಾವು 2 ಇಂಚಿನ ಬೆಲ್ಟನ್ನು ರೆಡಿ ಮಾಡ್ಕೋಬೇಕು, ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋತೀವಿ. 4 ಇಂಚ್ ತೊಗೋಬೇಕಾಗ್ತೈತಿ. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 5 ಇಂಚು ಉದ್ದದ ನಾವು ಬೆಲ್ಟನ್ನು ಕಟ್ ಮಾಡ್ಕೋಬೇಕು. 5 ಇಂಚು ಉದ್ದ ಮತ್ತು ಸೊಂಟದ ಅಳತೆಗೆ ನಾವು 5ರಿಂದ 6 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ಮಿನಿಮಮ್ 5 ಇಂಚ್ನಾದರೂ ಆ್ಯಡ್ ಮಾಡ್ಕೋಬೇಕು. ನಮ್ಮ ಸೊಂಟದ ಅಳತೆ ನಮ್ಮ ಮೆಜರ್ಮೆಂಟ್ನ ಪ್ರಕಾರ 30 ಇಂಚ್ ಐತಿ, ಪ್ಲಸ್ 5 ಇಂಚು ಟೋಟಲಿ 35 ಇಂಚ್ ಬಂತು. ಈ ರೀತಿ 35 ಇಂಚ್ಗೆ ಅರ್ಧ ಅಂದರೆ 17.5 ಇಂಚ್ಗೆ ನಾವು ಈ ರೀತಿ ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು. ಯಾಕಂದರೆ 2 ಲೇಯರ್ಸಲ್ಲಿ ಐತಿ, ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಈ 2 ಪೀಸಸ್ಗಳನ್ನು ನಾವು ಜಾಯಿಂಟ್ ಮಾಡ್ಕೋಬೇಕಾಗ್ತೈತೆ. ಆಮೇಲೆ ಇದೇ ರೀತಿಯಲ್ಲಿ ಇದರ ಜೊತೆಗೆ ನಾನು ಮೇನ್ ಫ್ಯಾಬ್ರಿಕ್ ಕೂಡ ತೊಗೊಂಡಿದ್ದೀನಿ. ಟೋಟಲಿ ಬೆಲ್ಟ್ನ ಉದ್ದ 5 ಇಂಚು ಮತ್ತು ಅಗಲ 35 ಇಂಚ್ವರೆಗೂ ತೊಗೊಂಡಿವಿ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ಗಾಗಿ ಸೇಮ್ ಲೈನಿಂಗ್ ಬಟ್ಟೆಯಲ್ಲಿ ಬೆಲ್ಟ್ಗಾಗಿ ಎಷ್ಟು ಕಟ್ ಮಾಡ್ಕೊಂಡಿವೋ ಅದನ್ನೇ ನಾವು ಮೇನ್ ಫ್ಯಾಬ್ರಿಕಲ್ಲೂ ಕೂಡ ಕಟ್ ಮಾಡ್ಕೋಬೇಕು. ಈಗ ಲಂಗಾಕ್ಕಾಗಿ ಬೆಲ್ಟ್ ಪಾರ್ಟ್ ಮತ್ತು ಸ್ಕರ್ಟ್ ಪಾರ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗೀತು. ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಕೆಳಗಡೆಗೆ ಬಾರ್ಡ್ರನ್ನು ಅಟ್ಯಾಚ್ ಮಾಡ್ಕೋತೀನಿ. ಲೆಹಂಗಾದ ಕೆಳಗಡೆಗೆ ಸ್ಕರ್ಟ್ ಪಾರ್ಟ್ನ ಕೆಳಗಡೆಗೆ ಈ ರೀತಿ ಡಬಲ್ ಬಾರ್ಡ್ರ್ ತೊಗೊಂಡಿನಿ. ಬಾರ್ಡ್ರ್ ಜಾಸ್ತಿ ಇತ್ತು, ದೊಡ್ಡದಿತ್ತು ಅಂದ್ರೆ ಈ ರೀತಿ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಬಾರ್ಡ್ರ್ ಸಣ್ಣ ಇರೋದ್ರಿಂದ ಡಬಲ್ ಬಾರ್ಡ್ರ್ ಅಟ್ಯಾಚ್ ಮಾಡ್ಕೊಳಾಕ್ತೀನಿ. ಹಾಗೆ ನಾನು ನನ್ನ ಚಾನಲಲ್ಲಿ ವಿತೌಟ್ ಲೈನಿಂಗ್ ಲೆಹಂಗಾವನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಪೂರ್ತಿ ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿನಿ. ಆ ವಿಡಿಯೋ ಲಿಂಕನ್ನು ಕೂಡ ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿತೌಟ್ ಲೈನಿಂಗ್ ಲೆಹಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡ್ಬೋದು. ಒಂದು 10 ನಿಮಿಷದಲ್ಲಿ ಯಾವ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ಆ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿನಿ. ಬಾರ್ಡ್ರನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸ್ಬಿಟ್ಟು ಮೇಲ್ಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸ್ಬಿಟ್ಟು ಸ್ಕರ್ಟ್ ಪಾರ್ಟ್ಸ್ಗಳನ್ನು ಜೋಡಿಸಿ ಜಾಯಿಂಟ್ ಮಾಡ್ಕೊಂಡಿನಿ ದೊಡ್ಡ ಹೊಲಿಗೆಯಿಂದ. ಈಗ ನೆಕ್ಸ್ಟ್ ನಾವು ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. ಲೈನಿಂಗ್ ಬಟ್ಟೆಯಲ್ಲಿ 2 ಪೀಸ್ ತೊಗೊಂಡಿದ್ವಿ, ಅದನ್ನು ಕೂಡ ಮಿಡಲಲ್ಲಿ ಜಾಯಿಂಟ್ ಮಾಡ್ಕೊಂಡಿನಿ. ಈಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಸೇರಿಸ್ಬಿಟ್ಟು ನೋಡಿರಿ ಈ ರೀತಿಯಾಗಿ ಮೇಲ್ಗಡೆ ಮತ್ತು ಕೆಳಗಡೆಗೆ ದೊಡ್ಡ ಹೊಲಿಗೆಯಿಂದ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ.
ಯಾವುದೇ ಸೈಜ್ನ ಲೆಹೆಂಗಾ ಸ್ಟಿಚ್ ಮಾಡಬೇಕಾದ್ರೆ ನಾವು 2 ಇಂಚಿನ ಬೆಲ್ಟನ್ನು ರೆಡಿ ಮಾಡ್ಕೋಬೇಕು. ಅದ್ರ ಕೆಳಗಡೆಗೆ ಸ್ಕರ್ಟ್ ಪಾರ್ಟ್ಸ್ಗಳನ್ನು ಪ್ಲೇಟ್ಸ್ ಮಾಡಿ ಸ್ಟಿಚ್ ಮಾಡ್ತೀವಿ. ಆ 2 ಇಂಚಿನ ಬೆಲ್ಟ್ಗಾಗಿ ನಾವು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ 4 ಇಂಚ್ ಬೇಕಾಗ್ತೈತೆ ಪಟ್ಟಿಯ ಉದ್ದ. ಅದ್ರ ಜೊತೆಗೆ 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 5 ಇಂಚು ಉದ್ದ ಇರುವಂತಹ ಪಟ್ಟಿಯನ್ನು ನಾವು ಕಟ್ ಮಾಡ್ಕೋಬೇಕು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕಲ್ಲಿ. ಈ ರೀತಿ ಮೇಲ್ಗಡೆ ಮತ್ತು ಕೆಳಗಡೆಗೆ ಒಂದೊಂದು ಲೈನ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಸೈಡಲ್ಲೂ ಕೂಡ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಉಲ್ಟಾ ಸೈಡಲ್ಲಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ರಿ ಫಿನಿಶಿಂಗಾಗಿ. ನೋಡಿರಿ, ಈ ರೀತಿ ಬೆಲ್ಟ್ ರೆಡಿ ಮಾಡ್ಕೊಂಡಾಯಿತು. ಈಗ ಇದ್ರ ಕೆಳಗಡೆಗೆ ನಾವು ಸ್ಕರ್ಟ್ ಪಾರ್ಟನ್ನು ಜೋಡಿಸ್ಬಿಟ್ಟು ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು. ಸ್ಕರ್ಟ್ ಪಾರ್ಟ್ನಲ್ಲಿ ಆಲ್ರೆಡಿ ನಾವು ಮೇಲ್ಗಡೆ ಜಾಯಿಂಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮತ್ತು ಈ ರೀತಿ ಕೆಳಗಡೆಗೆ ಡಬಲ್ ಬಾರ್ಡ್ರನ್ನು ಕೂಡ ಅಟ್ಯಾಚ್ ಮಾಡ್ಕೊಂಡಿನಿ. ಈಗ ನೆಕ್ಸ್ಟ್ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 2 ಸೈಡಲ್ಲೂ ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಕರ್ಟ್ ಪಾರ್ಟ್ನ 2 ಸೈಡ್ಸ್ಗಳಲ್ಲಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಯಾಕಂದ್ರೆ ನಮ್ಗೆ ಆಮೇಲೆ ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಇರೋಂಗಿಲ್ಲ. ನೋಡಿರಿ, ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಕೊಂಡಿನಿ ಸೈಡ್ಸ್ಗಳಲ್ಲಿ. ಈಗ ಸೈಡ್ಸ್ಗಳನ್ನು 2 ಕಡೆಗೂ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಸೊಂಟದ ಭಾಗವನ್ನು ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗ ಇರ್ತೈತಲ್ಲ ಅದು ಮತ್ತು ಬೆಲ್ಟ್ ಎರಡನ್ನೂ ಸೇರಿಸ್ಬಿಟ್ಟು ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಬೆಲ್ಟನ್ನು ಸೀದಾ ಇಟ್ಕೊಳ್ರಿ. ಅದ್ರ ಮೇಲೆ ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗವನ್ನು ಈ ರೀತಿ ಉಲ್ಟಾ ಇಟ್ಟು ಮೊದಲಿಗೆ 1 ಇಂಚಿನಷ್ಟು ಸೀದಾ ಹೊಲಿಗೆಯನ್ನು ಹಾಕ್ಕೊಳ್ರಿ. ಅದಾದಮೇಲೆ 1 ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ಮಾಡಬೇಕು. ಆ 1 ಇಂಚು ಪ್ಲೇಟ್ಸ್ ಯಾವ ರೀತಿ ಬರಬೇಕು ಅಂದ್ರೆ, ಈಗ 1 ಇಂಚಿನ ಪ್ಲೇಟ್ ಮಾಡ್ಕೋತೀವಲ್ಲ, ಅದ್ರದ್ದು ಕೊನೆಗೆ ಕಾಲು ಭಾಗಕ್ಕೆ ನಾವು ಮತ್ತೊಂದು ಪ್ಲೇಟನ್ನು ತಗೋಬೇಕು. ನೋಡಿರಿ, ಈ ರೀತಿಯಾಗಿ ಅದಿನ್ನೂ ಪೂರ್ತಿ ಮುಗ್ದಿರಂಗಿಲ್ಲ ಪ್ಲೇಟ್ ಸ್ಟಿಚ್ ಮಾಡ್ಕೊಳ್ಳೋದು. ಅಷ್ಟರಲ್ಲೇ ನಾವು ಮತ್ತೊಂದು ಪ್ಲೇಟನ್ನು ತೊಗೋಬೇಕು. 1 ಇಂಚ್ ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ರಿ. ಇದನ್ನೇನು ಮಾರ್ಕ್ ಮಾಡಿನೇ ಹಾಕೋಬೇಕು ಅಂತೇನಿಲ್ಲ. ಅಂದಾಜಲ್ಲಿ ನಾವು 1 ಇಂಚಿನ ಪ್ಲೇಟ್ಸನ್ನು ಮಾಡ್ಕೋತಾ ಹೋಗಬೇಕು. ನೋಡಿರಿ, ಈ ರೀತಿಯಾಗಿ 1 ಇಂಚು ಅಗಲ ಇರುವಂತಹ ಪ್ಲೇಟ್ಸನ್ನು ಮಾಡ್ಕೊಂಡಿನಿ ನಾನು. ಪ್ರಾಕ್ಟೀಸ್ ಆದಂಗೆ ಕರೆಕ್ಟಾಗಿ ಒಂದೇ ಸಮನಾಗಿ ಬರ್ತಾವೆ. ನೋಡಿರಿ, ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು. ಪ್ಲೇಟ್ಸ್ಗಾಗಿ ನಾನು ಯಾವುದೇ ರೀತಿಯಾದಂತಹ ಮಾರ್ಕಿಂಗ್ಸ್ಗಳನ್ನು ಮಾಡ್ಕೊಂಡಿಲ್ಲ. ಒಂದು ಅಂದಾಜಿನ ಮೇಲೆ 1 ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಹೊಂಟೀನಿ. ಇದೇ ರೀತಿಯಾಗಿ ನೀವು ಕೂಡ 1 ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನೇ ಮಾಡ್ಕೊಳ್ರಿ. ಜಾಸ್ತಿ ಆಯ್ತಂದ್ರೂ ಚೆಂದ ಕಾಣೋಂಗಿಲ್ಲ ಮತ್ತು ಸಣ್ಣ ಆದ್ರೂ ಕೂಡ ಚೆನ್ನಾಗಿ ಕಾಣೋಂಗಿಲ್ಲ. ಅದಕ್ಕೋಸ್ಕರ ಒಂದೇ ಸಮನಾಗಿ 1 ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನೇ ತೊಗೊಳ್ರಿ. ನೋಡಿರಿ, ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ಳೋದು ಪೂರ್ತಿಯಾಗಿ ಮುಗ್ದೈತಿ. ಬೆಲ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗವನ್ನು ಈ ರೀತಿ ಪ್ಲೇಟ್ಸ್ ಮಾಡ್ಕೋತಾ ನಾವು ಅಟ್ಯಾಚ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಡೀತೈತಿ. ಹೆಚ್ಚಿತ್ತಂದ್ರೆ ಒಂದು ಸ್ವಲ್ಪ ಪ್ಲೇಟ್ ದೊಡ್ಡದು ಮಾಡ್ಕೊಳ್ರಿ ಲಾಸ್ಟಲ್ಲಿರುವಂತಹ ಪ್ಲೇಟನ್ನು. ಕಡಿಮೆ ಇತ್ತು ಅಂದ್ರೆ ಒಂದು ಸ್ವಲ್ಪ ಸಣ್ಣದು ಮಾಡ್ಕೊಳ್ರಿ. ಈ ರೀತಿ ನೋಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ 2 ಸೈಡಲ್ಲೂ ಕೂಡ ಓವರ್ಲಾಕ್ನ ಬದಲಾಗಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ನಾವು ಬೆಲ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡಿಕೊಂಡು ಅದಕ್ಕಿಂತಲೂ ಮುಂಚೆ ಬೆಲ್ಟ್ನ ಮೇಲ್ಗಡೆಗೆ ಒಂದು ಅರ್ಧ ಇಂಚಿನಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ರಿ. ಇದರಿಂದ ನಾವು ಡಬಲ್ ಫೋಲ್ಡ್ ಮಾಡಬೇಕಾದ್ರೆ ಈಸಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿರಿ, ಈ ರೀತಿಯಾಗಿ ಒಂದು ಅರ್ಧ ಇಂಚಿನಷ್ಟು ನಾನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಎಲ್ಲ ಲೆಹೆಂಗಾ ಸ್ಟಿಚಿಂಗ್ನೂ ಕೂಡ ಇದೇ ಪ್ರೊಸೆಸ್ಸಲ್ಲಿ ನಾವು ಸ್ಟಿಚ್ ಮಾಡಬೇಕು. ಈಗ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ. ಡಬಲ್ ಫೋಲ್ಡ್ ಮಾಡ್ಕೊಳ್ಳುವಾಗ ಎರಡನ್ನೂ ಜಾಯಿಂಟ್ ಮಾಡ್ಕೊಂಡಿರುವಂತಹ ಬಟ್ಟೆ ಎಕ್ಸ್ಟ್ರಾ ಏನು ಬಟ್ಟೆ ಇರ್ತದಲ್ಲ ಅದನ್ನು ಒಳಗೆ ಮುಚ್ಚೋ ರೀತಿಯಲ್ಲಿ ಬೆಲ್ಟ್ನ ಒಳಗಡೆಗೆ ಮುಚ್ಚಿ ಈ ರೀತಿ ನಾವು ಸ್ಟಿಚ್ ಹಾಕೋಬೇಕು. ಹೈಡ್ ಆಗೋ ರೀತಿಯಲ್ಲಿ ಬೆಲ್ಟ್ನ ಒಳಗಡೆಗೆ ಅವೆಲ್ಲ ಪ್ಲೇಟ್ಸ್ಗಳ ಸ್ಟಿಚ್ಗಳು ಹೈಡ್ ಆಗಬೇಕು. ಆ ರೀತಿಯಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಸ್ಕರ್ಟ್ ಪಾರ್ಟ್ನ 2 ಸೈಡ್ಸ್ಗಳನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಆಲ್ರೆಡಿ ನಾವು ಸ್ಕರ್ಟ್ ಪಾರ್ಟ್ನ 2 ಸೈಡ್ಸ್ಗಳಲ್ಲಿ ಈ ರೀತಿಯಾಗಿ ಅರ್ಧ ಇಂಚ್ನಷ್ಟು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿವಿ. ಈ ರೀತಿ ಮಾಡೋದ್ರಿಂದ ನಾವು ಓವರ್ಲಾಕ್ ಹಾಕೋ ಅವಶ್ಯಕತೆ ಬೀಳೋದಿಲ್ಲ ಮತ್ತು ಸೀರೆ ಎಳೆ ಕೂಡ ಉಚ್ಚೋದಿಲ್ಲ. ಲಾಸ್ಟಲ್ಲಿ 2 ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸ್ಯಾರಿಯಲ್ಲಿ ನಾವು ಪ್ಲೇಟೆಡ್ ಲೆಹೆಂಗಾವನ್ನು ಸ್ಟಿಚ್ ಮಾಡೋದು ಪೂರ್ತಿಯಾಗಿ ಮುಗೀತು. ಹಾಗೆ ಇದ್ರ ಜೊತೆಗೆ ನಾವು ಪಲ್ಲು ಪಾರ್ಟಲ್ಲಿ ಅಥವಾ ಸೆರಗಿನ ಭಾಗದಲ್ಲಿ
ಕ್ರಾಪ್ ಟಾಪ್ ಪ್ರಿನ್ಸೆಸ್ ಕ್ರಾಪ್ ಟಾಪ್ ವಿತೌಟ್ ಸ್ಲೀವ್ಸನ್ನು ಸ್ಟಿಚ್ ಮಾಡೀವಿ. ಆಲ್ರೆಡಿ ಅದರ ಲಿಂಕನ್ನು ಕೂಡ ಕೊಟ್ಟೀನಿ. ಈ ವಿಡಿಯೋ ಎಂಡಲ್ಲೂ ಕೂಡ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಕನ್ನಡ ಮತ್ತು ಹಿಂದಿ ಎರಡರಲ್ಲೂ ಕೂಡ ಈ ವಿಡಿಯೋಸ್ಗಳನ್ನು ನೋಡ್ಬೋದು. ಈ ರೀತಿಯಾಗಿ ಪ್ಲೇಟೆಡ್ ಲೆಹೆಂಗಾ ಪೂರ್ತಿಯಾಗಿ ರೆಡಿ ಆಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಡ್ರಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ಹೆಚ್ಚಿನ ವಿಡಿಯೋಸ್ಗಳೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.